ಎಲ್ಲರಿಗೂ ನಮಸ್ಕಾರ. ನಾನು ರಂಗನಾಥ್. ಇದನ್ನು ಏನಂತ ಕರಿತೀರೋ ಗೊತ್ತಿಲ್ಲ. ಇದು ನನ್ನ ಕೆಲಸ ಅಲ್ಲ, ಲೆಟ್ ಮಿ ಬಿ ಆನೆಸ್ಟ್. ಆದರೂ ಮಾಡ್ತಾ ಇದ್ದೀನಿ ಅಂದರೆ ಏನಾದ್ರು ಕಾರಣ ಇರಬೇಕು ಅದಕ್ಕೆ. ವಾಟ್ ಐ ಡೋಂಟ್ ಲೈಕ್ ಐ ವಿಲ್ ನಾಟ್ ಡೂ ಇಟ್. ಸಮ್ಟೈಮ್ಸ್ ಮಾಡ್ತೀವಿ, ಬೇರೆ ದಾರಿ ಇರಲ್ಲ ಅಂತ. ಇದು ಹಾಗೇನೆ, ಅದರಲ್ಲಿ ಯಾವ ಮುಲಾಜು ಇಲ್ಲ ಹೇಳೋದ್ರಲ್ಲಿ. ದುಡ್ಡನ್ನು ಮಾಡಬೇಕು ಅಂತ ಪ್ರತಿದಿನ ನಿಮ್ಮ ಮುಂದೆ ಹಾಜರಾದಾಗ ಜನ ಹೇಗೆ ದುಡ್ಡು ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ದುರಾಸೆ, ಅತಿ ದುರಾಸೆ, ವಿಪರೀತ ದುರಾಸೆ, ವಿಪರೀತ ಅತಿ ದುರಾಸೆ, ಈ ಥರ ದುರಾಸೆಗಳಿಗೆ ಎಂಡೇ ಇದ್ದಂಗಿಲ್ಲ. ಅದಕ್ಕೆ ಬಳಸ್ತಿರೋ ಮಾರ್ಗಗಳನ್ನು ನೋಡಿದಾಗ್ಲಂತೂ ಇದೇನಾ ಭವ್ಯ ಭಾರತದ ಕನಸು ನಾವೆಲ್ಲ ಕಂಡಿದ್ದಿದ್ದು ಅನಿಸುತ್ತೆ. ದುಡ್ಡನ್ನು ಮಾಡೋಕ್ಕೆ ಹೊರಟ ಆಗಾಗ್ಗೆ ಗಾಂಧೀಜಿ ಹೆಸರನ್ನು ಹೇಳಿಕೊಂಡು ಹೇಗೆ ನಾವು ಮೋಸ ಮಾಡ್ಕೋತಾ ಇದ್ದೀವಿ ದುಡ್ಡುಗೋಸ್ಕರ. ಆ ದುಡ್ಡುಗೋಸ್ಕರ ಎಂತೆಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ನಾವು, ಎಕ್ಸೆಪ್ಟ್ ನಮ್ಮ ಅಪ್ಪ ಅಮ್ಮನ ಮಾರೋದು ಬಿಟ್ಟು ಅನಿಸುತ್ತೆ. ಮಿಕ್ಕಿದೆಲ್ಲ ಮಾಡ್ತಾಯಿದ್ದೀವಿ. ಅಂಥ ಸಂದರ್ಭದಲ್ಲಿ ನಾನು ಇದನ್ನು ಯಾಕೆ ಮಾಡೋಕ್ಕೆ ಬಂದೆ ಅಂತ ಎರಡನೇ ಕಾರಣ. ಈಗ ನನ್ನ ಆಪ್ತ ಗೆಳೆಯನು, ದೀರ್ಘಕಾಲದ ಪರಿಚಿತ ವ್ಯಕ್ತಿಯೂ ಆದಂಥ ಪರಮ್ಮು ಅಲಿಯಾಸ್ ಪರಮೇಶ್ ಗುಂಡ್ಕಲ್ ಸಿನಿಮಾ ಮಾಡಿದ್ದೀನಿ ಅಂದಾಗ ವೆರಿ ಗುಡ್, ಫಸ್ಟ್ ಕ್ಲಾಸ್, ಗೋ ಹೆಡ್ ಅಂತ ಅಂದ್ಬಿಟ್ವಿ. ಆಮೇಲೆ ಗೊತ್ತಾಯಿತು ಸಿಕ್ಕಾಕೊಳ್ಳೋ ಪಾಯಿಂಟ್ ಅಲ್ಲೇ ಇರೋದು ಅಂತ. ಹಿ ವಾಂಟೆಡ್ ಮೀ ಟು ಟಾಕ್ ಅಬೌಟ್ ಹಿಸ್ ಫಿಲಮ್. ಆಯಿತು ಅಂತ ಅಕ್ಸೆಪ್ಟ್ ಮಾಡಿದ್ದೀನಿ. ಎರಡು ರೀಸನ್ ಇದಕ್ಕೆ. ಒಂದು, ನನ್ನ ಸ್ವಾರ್ಥದ ವೈಯಕ್ತಿಕ. ಎರಡನೇದು, ನಾನು ಪ್ರತಿದಿನ ನೋಡಿ ಅನುಭವಿಸ್ತಾ ಇರೋಂತಹ ಸಂಕಟ ದುಡ್ಡು ಮಾಡೋರ್ಗಳ. ಎರಡಕ್ಕೂ ಏನು ಸಂಬಂಧ? ಭಾಳ ಸರಳ. ಫಿಲಮ್ಮೇ ಕೋಟಿ ಅಂತೆ. ಕೋಟಿ ಮಾಡೋಕ್ಕೆ ಒಬ್ಬ ಹುಡುಗನೋ ಯುವಕನೋ ಹೇಗೆ ದುರ್ಮಾರ್ಗವನ್ನು ಹಿಡದೆ ನ್ಯಾಯ ಮಾರ್ಗದಲ್ಲಿ ಆ ದುಡ್ಡನ್ನು ಮಾಡಬಹುದು ಅಂತ ಟ್ರೈ ಮಾಡ್ತಾನಂತೆ ಈ ಫಿಲಮಲ್ಲಿ. ನಾನು ನೋಡಿಲ್ಲ ಇನ್ನೂ, ಬಟ್ ನೋಡ್ತೀನಿ. ಬರೀ ಟ್ರೈಲರ್ ಏನೋ ನೋಡ್ಕೊಂಡಿರ್ತೀವಿ ಅಷ್ಟೇ, ನಾವು ನೋಡ್ತೀವಿ ಹೇಗೆ ನನಗೆ ಐ ಲೈಕ್ ಇಟ್ ದಟ್ ಪಾಯಿಂಟ್. ಇಟ್ಸ್ ವೆರಿ ಡಿಫಿಕಲ್ಟ್. ಇವತ್ತು ಕಳ್ಳ ಆಗಿದ್ದರೆ ಸುಲಭವಾಗಿ ಬದುಕೋ ಕಾಲ, ದರೋಡೆಕೋರ ಆಗಿದ್ದರೆ ಶ್ರೀಮಂತನಾಗಿ ಬದುಕಬಹುದಾದ ಕಾಲ, ಉಗ್ರಗಾಮಿ ಆಗಿದ್ದರೆ ಅತಿ ಶ್ರೀಮಂತನಾಗಿ ಬದುಕಬಹುದಾದ ಕಾಲ ಇದು. ಅಂಥದ್ರಲ್ಲಿ ಸನ್ಮಾರ್ಗದಲ್ಲಿ ನಾನು ದುಡ್ಡನ್ನು ಮಾಡಿ ಬೆಳಿತೀನಿ ಅನ್ನೋ ಸಂದೇಶವನ್ನು ಹೊತ್ತ ಚಿತ್ರ ತರಬೇಕು ಅಂತಂದರೆ ಈ ಪರಂಗಿಲ್ಲ ತಲೆಕೆಟ್ಟಿರಬೇಕು, ಇಲ್ಲ ಗುಂಡಿಗೆ ವಿಪರೀತವಾಗಿ ಗಟ್ಟಿ ಇರಬೇಕು. ಎರಡರಲ್ಲಿ ಒಂದು ನಿಜ. ಈ ಹಿನ್ನೆಲೆಯಲ್ಲಿ ಇವತ್ತು ಪರಂ ಮತ್ತು ಇದು ಈ ಸಿನಿಮಾದ ಹೀರೋ ಅಂದರೆ ಆ ಪಾತ್ರ ನಿಭಾಯಿಸಿರೋ ಧನಂಜಯ್, ಇವರಿಬ್ಬರು ನನ್ನ ಜೊತೆ ಇದ್ದಾರೆ. ಇಬ್ಬರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಯು ಆರ್ ಎ ಹೀರೋ ಆ್ಯಂಡ್ ಯು ಡೂ ಇಟ್ ಬಿಕಾಸ್ ಯು ಆರ್ ಟೋಲ್ಡ್ ಟು ಡೂ ಇಟ್, ಕರೆಕ್ಟ್? ಎಸ್ ಸರ್. ಆರ್ ಯು ಎ ಹೀರೋ ಲೈಫಲ್ಲಿ? ಈ ಪ್ರಶ್ನೆ ನನಗೆ ನಿಮಗೆ ನನ್ನ ಹೀರೋನು ಯಾಕೆ ಕೇಳಿದೆ ಗೊತ್ತಾ ಪರಮಿದ? ನಾವು ಯಾರೂ ಚಿನ್ನದ ಸ್ಪೂನ್ ಇಟ್ಕೊಂಬಂದವರಲ್ಲ, ನಾವು ಯಾರೂ ಅಲ್ಲ. ಬೆಂಗಳೂರಿಗೆ ನಾನು ಬಂದಾಗ ಅನುಭವಿಸಿದ ಸ್ಥಿತಿಗತಿಗಳು ಇವತ್ತು ನನಗಿರೋವಂಥ ಪರಿಸ್ಥಿತಿ. ಬೆಂಗಳೂರಿಗೆ ನೀವು ಬಂದಾಗ ಒಂದು ಸಣ್ಣ ಜಾಬ್ ಸಿಕ್ಕರೆ ಸಾಕು, ನನ್ನ ಜೀವನ ನಡೆದ್ರೆ ಸಾಕು. ಒಬ್ಬ ಕಾಪಿ ಎಡಿಟರ್ ಆಗೋ, ಒಂದು ಫಿಲಮ್ ಇನ್ಚಾರ್ಜ್ ಅಂತಾನೋ, ಅಥವಾ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಏನೋ ಒಂದು ಸಣ್ಣ ಕೆಲಸ ಮಾಡ್ಕೊಂಡು ಪ್ರೊಡ್ಯೂಸರ್ ಆಗಿ ಇದ್ಬಿಡ್ತೀನಿಪ್ಪ ಅನ್ನೋಂಗೆ ಇವತ್ತು ಇಲ್ಲಿಗೆ ಬಂದಿದೆ. ಯು ಕಾಲ್ ಯುವರ್ ಸೆಲ್ಫ್ ಎ ಹೀರೋ ಟುಡೇ? ಇಲ್ಲ, ಇದು ನೀವೇ. ಯಾಕಂದರೆ ಅದು ಸನ್ಮಾರ್ಗ, ಹೌದು, ಅದು ದುರ್ಮಾರ್ಗ ಅಲ್ಲ. ಹಂಗೆ ಹೇಳಕ್ಕೆ ಹೋದರೆ ಹೌದು, ಎಸ್ ಅಂತ ಹೇಳ್ಬೇಕು ಕಾನ್ಫಿಡೆಂಟ್ ಆಗಿ. ಇಫ್ ಯು ಆರ್ ನಾಟ್ ಎ ಹೀರೋ, ಯು ವಿಲ್ ನೆವರ್ ಬಿಕಮ್ ಎ ಹೀರೋ. ಬಿಕಾಸ್ ಟು ಬಿಕಮ್ ಎ ಹೀರೋ ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ಯು ಆರ್ ಎ ಹೀರೋ. ಭಾಳ ಚೆನ್ನಾಗಿದೆ ಸರ್. ಅಲ್ಲ, ಇದು ಜರ್ನಿ ನೀವೇ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಸರಿಯಾಗಿರುವ ಜಾಗದಲ್ಲಿ ಯಾರಿಗೂ ಮೋಸ ಮಾಡದೆ ಕಾಸು ಮಾಡೋಕ್ಕಾಗತ್ತಾ ಧನಂಜಯ್? ನಿಮ್ಮ ಪಾತ್ರದ ಪ್ರಕಾರ ಏನ್ರಿ ಇದೆಲ್ಲ? ಖಂಡಿತ ಆಗುತ್ತಲ್ವ ಸರ್. ಅಂದರೆ ಟೈಮ್ ಆಗ್ಬೋದು, ಬಟ್ ಒಂದು ಆನೆಸ್ಟ್ ಅಟೆಂಪ್ಟ್ಗಳು ಆ ಥರ ಮುಂದಕ್ಕೆ ಕರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತಲ್ಲ ಸರ್. ಅಂದರೆ ತುಂಬ ಟೈಮ್ ಆಗ್ಬೋದು, ಬಟ್ ಶಾರ್ಟ್ಕಟ್ಟಲ್ಲಿ ಲೈಫೇ ಭಾಳ ಶಾರ್ಟ್ಕಟ್ ಅಲ್ಲ. ಎಷ್ಟು ದಿನ ಅಂತ ಕಾಯೋಣ ಅಂತ ಭಾಳ ಜನ ನನ್ನ ಕೇಳ್ತಾರೆ. ಎಷ್ಟು ದಿನ ಅಂತ ಕಾಯ್ಬೇಕು ನಾವು? ಹಂಗಾರೆ ಕಾಯೋದ್ರಿಂದ ಆಗಲ್ಲ ಸರ್. ಅದ್ರ ಕಡೆ ಕಲಿಯುಗದಲ್ಲಿ ದುರ್ಮಾರ್ಗದಲ್ಲಿ ದುಡ್ಡು ಮಾಡೋದು ಸರಿ ಅಲ್ವೇನು? ಖಂಡಿತ ಸರಿ ಅಲ್ಲ. ಆಸ್ ಎ ಹೀರೋ ಯು ಡಿಫೆಂಡ್ ಇಟ್, ಎಸ್ ಆರ್ ನೋ? ಖಂಡಿತ ಸರಿ ಅಲ್ಲ. ದಟ್ ಈಸ್ ಯುವರ್ ಮೂವಿ. ಕೋಟಿ ಅಂದ್ರೇನು? ಹಿಂದಿನಲ್ಲಿ ಕೋಟಿ ಅಂದರೆ ವೇಸ್ಟ್ ಕೋಟ್ ಹಾಕೋತಾರಲ್ಲ ರಾಜಕಾರಣಿಗಳ ಮೇಲೆ, ಶರ್ಟ್ ಮೇಲೆ ಒಂದು, ಅದು ಹಿಂದಿನಲ್ಲಿ ಕೋಟಿ. ನಮ್ಮ ಕೋಟಿ ಅಂದರೆ ಕೋಟಿ ಕಾಸು.
ಇವತ್ತು ಅದಕ್ಕೆ ಎಷ್ಟು ಬೆಲೆ ಇದೆಯೋ ಗೊತ್ತಿಲ್ಲ. ಲಕ್ಷ ರೂಪಾಯಿ ಅತಿ ದೊಡ್ಡ ಬಹುಮಾನ ಕರ್ನಾಟಕ ರಾಜ್ಯ ಲಾಟ್ರಿ 25 ವರ್ಷದಿಂದ 30 ವರ್ಷ. ಇವತ್ತು ಕೋಟಿಗೆ ಎಷ್ಟು ಬೆಲೆ ಇದೆಯೋ ಗೊತ್ತಿಲ್ಲ. ಯಾಕಂದರೆ ಭಾಳ ಜನದ ಮನೆ ಬಗದ್ರೆ ಟಾಯ್ಲೆಟ್ಟಿಂದ ಹಿಡಿದು ಬೆಡ್ರೂಮ್ ಹಾಸಿಗೆ ಕೆಳಗವರೆಗೂ 100 ಕೋಟಿ ಸಿಕ್ಕತ್ತೆ. ಗೊತ್ತಿಲ್ಲ, ಐ ಡೋಂಟ್ ನೋ. ಇದು ಕೋಟೀಸ್ ಇರಬೇಕಿದು ಮೋಸ್ಟ್ಲಿ. ಕೋಟಿ ಅಲ್ಲ ಹೇಳಿ. ಇಲ್ಲ, ಇದು ಒಂದೇ ಕೋಟಿ ಸರ್. ಯಾಕೆ ಕೋಟಿ ಅವನ ಯಾಕದು ವೈ 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 1 ಕೋಟಿ. ಏನು ಅವನ ಡ್ರೀಮ್ ಏನು ಅದರಲ್ಲಿ? ಅವನ ಪಾತ್ರಕ್ಕೆ ನಿಯತ್ತಾಗಿ 1 ಕೋಟಿ ದುಡಿಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಯಾಕಂತೆ? ಅದು ಎಲ್ಲರ ಲೈಫಲ್ಲಿ ಇರುತ್ತಲ್ಲ ಸರ್. ಈಗ ನಾನು ನನ್ನ ಫ್ರೆಂಡೂ ಕುತ್ಕೊಂಡು ಯಾವಾಗಲೂ 1 ಕೋಟಿ ದುಡಿಬೇಕು, ನಮ್ಮ ಮನೆ ಕಟ್ಟಬೇಕು ಹಿಂಗೆ ಯೋಚನೆ ಮಾಡ್ತಾ ಇದ್ವಿ, ಆ ಕನಸು ಕಾಣ್ತಾ ಇದ್ವಿ. ಅಥವಾ ದಾರಿಲಿ 1 ಕೋಟಿ ಸಿಕ್ಬಿಟ್ರೆ ಅಂತಲೂ ಯೋಚನೆ ಮಾಡ್ತಾ ಇದ್ವಿ. ಬಟ್ ಅದು ದಾರಿಲಿ 1 ಕೋಟಿ ಅಲ್ಲ, 100-200 ಸಿಗತ್ತೆ ಅಂತ ಅದ್ರ ಇವತ್ತು ಕೋಟಿ ಸಿಗಲಿ ಅಂತ ಅನ್ಕೊಳಕ್ಕೇನು ಅಂತ ಅನ್ಕೋತಾ ಇದ್ವಿ ಸರ್. ಬಟ್ 1 ಕೋಟಿ ಅನ್ನೋದು ಒಂದು ಕನಸು ಇರುತ್ತೆ. ಅಂದರೆ 1 ಕೋಟಿ ದುಡಿದ್ರೆ ಒಂದು ಮನೆ ಕಟ್ಟಿ ಏನೋ ಒಂದು ಸೆಟ್ಲ್ ಆಗೋಣ, 1 ಕೋಟಿ ದುಡ್ಡು ಸೆಟ್ಲ್ ಆಗೋಣ, ಕೋಟಿ ದುಡ್ಡು ಸೆಟ್ಲ್ ಆಗೋಣ ಅಂತ. ಈಗ